ರಾಜಕೀಯ ಕಾದಾಟಕ್ಕೆ ಕಾರಣವಾಗಿದೆ ಬಡವರ ಹಕ್ಕುಪತ್ರ ವಿತರಣೆ. ಫೆಬ್ರವರಿ 14ರಂದು ಹಾವೇರಿಯಲ್ಲಿ ನಡೆದಂತ ಬೃಹತ್ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಸಾಕಷ್ಟು ಗೊಂದಲವನ್ನ ಉಂಟು ಮಾಡಿರುವಂತದ್ದು. ರಾಜಕೀಯ ಕಾದಾಟಕ್ಕೆ ಕಾರಣ ಆಗಿದೆ ಬಡವರ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ. ಫೆಬ್ರವರಿ 14ರಂದು ನಡೆದಿದ್ದಂತ ಕಾರ್ಯಕ್ರಮ ಇದು ವೀಕ್ಷಕರೇ. ಹಾವೇರಿಯಲ್ಲಿ ಬೃಹತ್ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆದಿತ್ತು. ಅಂದಿನಿಂದ ಇಂದಿನವರೆಗೆ ಕ್ರೆಡಿಟ್ಗೋಸ್ಕರ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಜಗಳ ಮಾಡ್ಕತ್ತವ್ರೆ. ಶ್ರೀನಿವಾಸ್ ಮಾನೆ ಹಾಗೂ BC ಪಾಟೀಲ್ ಮಧ್ಯೆ ವಾಕ್ಸಮರ ನಡೀತಾ ಇದೆ. ಬಿಜೆಪಿ ಯಾವಾಗಲೂ ಶ್ರೀಮಂತರ ಪರವಾಗಿರುವಂಥ ಪಕ್ಷ ಅಂತ ಶ್ರೀನಿವಾಸ್ ಮಾನೆ ಅವರು ಹೇಳ್ಕೊಂಡ್ರೆ, ಪಟ್ಟ ಕೊಡುವ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಒಂದು ಕಡೆ BC ಪಾಟೀಲ್ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬದುಕನ್ನ ಹಸನಾಗಿ ಮಾಡಬೇಕು, ನೀವು ಸಂತೋಷದಿಂದ ನೆಮ್ಮದಿಯ ಬದುಕನ್ನ ಬದುಕಬೇಕನ್ನುವಂತ ಮಹತ್ವದಂತ ಕಾರ್ಯ ಇವತ್ತು ಈ ಒಂದು ಹಕ್ಕು ಪತ್ರ ಕೊಡುವ ಮೂಲಕ ನಾವು ಮಾಡಿದ್ದೇವೆ. ನಾನು ಮೊನ್ನೆ ಹಿರೇಕೆರೂರಿನ ಮಾಜಿ ಶಾಸಕರು BC ಪಾಟೀಲ್ ಅವರು, ನಮ್ಮ ಮಾಜಿ ಶಾಸಕರು ಶಿವರಾಜ್ ಸಜ್ಜನ್ ಅವರು, ರಾಯಬೆನ್ನೂರು ಮಾಜಿ ಶಾಸಕರು ಅವರು, ನಮ್ಮ ಅರುಣ್ ಕುಮಾರ್ ಅವರು, ಇವರೆಲ್ಲ ಹೋಗಿ ಇದು ನಿಲ್ಲಿಸಬೇಕು, ಇದೆಲ್ಲ ಬೋಗಸ್ ಇದೆ, ಇದರಲ್ಲಿ ಏನು ಅವಶ್ಯಕತೆ ಇಲ್ಲ, ಜನ ಆರಾಮಾಗಿದ್ದಾರೆ, ಇವ್ರಿಗೆ ಹಕ್ಕುಪತ್ರ ಅವಶ್ಯಕತೆ ಇಲ್ಲ, ನೀವು ಸುಳ್ಳು ಸುಮ್ಮನೆ ಒಂದು ಕಾಗದ ಕೊಡ್ತಾ ಇದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಇವತ್ತು ಹುಲಿಗಿನಹಳ್ಳಿ ಜನರಿಗೆ ನಾವು ಇದು 77 ಜನ ಕೊಡ್ತಾ ಇದ್ದೀವಿ, ದಯಮಾಡಿ ಬರ್ರಿಯಪ್ಪ, ಎಲ್ಲ ಹೂವಿನ ಹಾರ ಹಾಕಿ ನಿಮ್ಗೆ ಹುಲಿಗಿನಹಳ್ಳಿಗೆ ಸ್ವಾಗತ ಮಾಡ್ತೀವಿ. ಪಟ್ಟ ಕೊಟ್ಟಂತ ಮನೆಗಳನ್ನ ನೋಡ್ರಿ, ಆ ಮನೆ ಒಳಗೆ ಹೋಗಿ ತಾಯಿನ ಕೇಳ್ರಿ, ಇದರಿಂದ ನಿಮ್ಗೆ ಸಂತೋಷ ಸಿಕ್ಕಿದೋ ಇಲ್ಲೋ, ನಾವು ಕೊಟ್ಟಂತ ಫೈಲ್ ತೆಗೆದು ನೋಡ್ರಿ, ಏನೇನ್ ದಾಖಲಾತಿಗಳು ಕೊಟ್ಟಿವ್ ನೋಡ್ರಿ, ನೀವು ಅಧಿಕಾರದಾಗಿದ್ದಾಗ ಅದನ್ನ ಏನಾರು ಕೊಟ್ಟಿದ್ರಿ ಅನ್ನೋದು ಸ್ವಲ್ಪ ತೋರಿಸ್ಬಿಡ್ಲಿ ನನಗೆ. ನಿಮ್ಮ ಸುಮಾರು 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಭೂ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿದರು. ಅದರಲ್ಲಿ ಸುಮಾರು 1,10,000 ಜನಕ್ಕೆ ಪಟ್ಟ ಕೊಡ್ತೇವೆ ಅಂತ ಹೇಳಿ ಜನರನ್ನ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಬಂದು ಪಟ್ಟ ಕೊಡ್ತೇವೆ ಅನ್ನೋಂಥ ಒಂದು ನಾಟಕ ಆಡಿದರು. ಈ ಒಂದು ಉದಾಹರಣೆಗೆ ನಮ್ಮ ಹಿರೇಕೆರೂರು ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಸುಮಾರು 318 ಪಟ್ಟಗಳು ಡೂಪ್ಲಿಕೇಟ್ ಪಟ್ಟಗಳು. 1974-75ನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅವರಿಗೆ ಪಟ್ಟ ಕೊಟ್ಟು ಅದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಈ ಸ್ವತ್ತು ಇತ್ತಿತ್ತಲ ಕ್ರಿಯೇಟ್ ಆಗಿದ್ದಾವೆ. ಅದರ ಮೇಲೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಅವರು ವಹಿವಾಟಲ್ಲಿದ್ದಾರೆ. ಅಂಥವ್ರಿಗೆ 314 ಜನಕ್ಕೂ ಕೂಡ ಈಗ ಪಟ್ಟ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ ಸುಮಾರು 3,000 ರೂಪಾಯಿ, 2,500-3,000 ರೂಪಾಯಿ ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡು, ಕೆಲವರು 5,000, ಒಬ್ಬ ಡಾಕ್ಟ್ರು ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಟ್ಟ ಫೋನ್ ಪೇ ಮಾಡಿ ಕೊಟ್ಟಿದ್ದಾರೆ. ಆ ಥರ ದುಡ್ಡನ್ನು ವಸೂಲು ಮಾಡಿಕೊಂಡು ಅವ್ರನ್ನ ಬಸ್ಸಲ್ಲಿ ಕರ್ಕೊಂಬಂದು ಇಲ್ಲಿ ಪಟ್ಟ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಪಟ್ಟ ಕೊಟ್ಟಾಗಿದೆ. ಪಟ್ಟ ಕೊಟ್ಟವ್ರಿಗೆ ಪುನಃ ಪಟ್ಟ ಕೊಡುವಂಥ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಇಡೀ ತಾಲೂಕು ಜಿಲ್ಲಾ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ.